ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವ ಮಾತಾಡ್ತಿರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಯವಿಟ್ಟು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ರಿಲೇಟಿವ್ ಯಾರು ಪರ್ಚೇಸ್ ಮಾಡೋರು ಇದ್ದರೆ ಒಂದು ಜಾಗ ಮಾರಾಟ ತೊಗೊಬಂದಿದ್ದೀನಿ. 9 ಎಕರೆ ಬರುತ್ತೆ ನೋಡಿ ಸರ್. ಸುತ್ತ ಕೂಡ ಎಲ್ಲ ನೀಟಾಗಿ ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ ನೋಡಿ. ಸುತ್ತ ಎಲ್ಲ ಸೋಲಾರ್ ಫೆನ್ಸ್ ಮಾಡಿದ್ದಾರೆ. ಸುತ್ತ ನಿಮಗೆ ಸಿಲ್ವರ್ ವುಡ್ ಮರಗಳಿದೆ ನೋಡಿ. ಈ ಥರ ಸಿಲ್ವರ್ ವುಡ್ ಹಾಕಿದ್ದಾರೆ ನೋಡಿ. ಇದೇ ಮೇನ್ ಎಂಟ್ರೆನ್ಸ್ ಸರ್. ಇದು ವಿಲೇಜ್ಗೂ ಅಲ್ಲಿಗೆ ಜಸ್ಟ್ ಒಂದು 500 ಮೀಟ್ರ್ ಆಗುತ್ತೆ. ವಿಲೇಜ್ ಡಾಂಬರಿಂದ ಜಸ್ಟ್ ಒಂದು 200 ಮೀಟ್ರ್ ಒಳಗಡೆ ಬರಬೇಕಾಗುತ್ತೆ ನೋಡಿ. ಒಳಗಡೆ ಏನೇನಿದೆ ಎಲ್ಲ ತೋರಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ವೀಡಿಯೋ ನೀಟಾಗಿ ನೋಡಿ. ಇದೇ ಎಂಟ್ರೆನ್ಸು. ಒಂದು ಟ್ರಾನ್ಸ್ಫಾರಮ್ ಇದೆ, ಒಳಗಡೆ 3 ಬೋರ್ವೆಲ್ ಇದೆ, ವಾಸಕ್ಕೊಂದು ಮನೆಯೂ ಕೂಡ ಇದೆ, ಅದು ತೋರಿಸ್ಕೊಡ್ತೀನಿ ನಿಮಗೆ ನೋಡಿ. ಸುತ್ತ ಎಲ್ಲ ಸಿಲ್ವರ್ ವುಡ್ ಹಾಕಿದ್ದಾರೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ. ಸೇಮ್ ನಿಮಗೆ ವೀಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅದೇ ಥರ ಇದೆ ಜಾಗ. ನೋಡ್ಕೊಳ್ಳಿ, ಇದೆಲ್ಲ ಬಾಳೆ ಹಾಕಿದರೆ ಬಾಳೆ ಇನ್ನು ಇದು ಮಾಡಬೇಕು, ಅದು ಕಂಟಿವೇಷನ್ ಮಾಡಬೇಕು ಬಾಳೆ ನೋಡಿ. ಮನೆಯೂ ಕೂಡ ಇದೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ. ಈ ಜಮೀನು ಏನಿದೆ ಇದ್ರ ಸುತ್ತಮುತ್ತ ಎಲ್ಲ ಫುಲ್ ಇಟ್ಟಿಗೆ ಫ್ಯಾಕ್ಟ್ರಿಗಳೇ ಇರೋದು ನಿಮಗೆ. ಇದು ನಿಮಗೆ ಕಸ್ಬಾ ಲಿಮಿಟ್ ಬರುತ್ತೆ, ಚಾಮರಾಜನಗರ ಟೌನ್ ಲಿಮಿಟ್ ಬರೋಂಥ ಜಾಗ ಇದು. ಚಾಮರಾಜನಗರ ಟೌನ್ಗೆ 6 ಕಿಲೋಮೀಟ್ರ್ ಇದೆ ಅಷ್ಟೇ. ಇದು ಕಸ್ಬಾ ಲಿಮಿಟ್ ಬರುತ್ತೆ. ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ರಿಜಿಸ್ಟ್ರೇಷನ್ ಬರುತ್ತೆ. ಅದು 9 ಎಕರೆ ಕೆಂಪು ಮಣ್ಣು. ವಾಸಕ್ಕೊಂದು ಮನೆಯೂ ಕೂಡ ಇದೆ, ತೋರಿಸ್ತಾ ಇದ್ದೀನಿ. ಸುತ್ತ ಕೂಡ ಎಲ್ಲ ಸೋಲಾರ್ ಫೆನ್ಸಿಂಗ್ ಹಾಕಿದ್ದಾರೆ ನೋಡಿ. ಇದೊಂದು ಮನೆಯೂ ಕೂಡ ಇದೆ ನೋಡಿ. ವಾಸಕ್ಕೊಂದು ಮನೆಯೂ ಕೂಡ ಇದೆ, ತೋರಿಸ್ಕೊಡ್ತೀನಿ. ಇಲ್ಲಿ ವಾಸಕ್ಕೆ ಒಂದು ಮನೆಯೂ ಕೂಡ ಇದೆ. ಜಾಗ ಮಾತ್ರ ಒಳ್ಳೆ ಸೂಪರ್ ಆಗಿದೆ. ಒಂದು ದೊಡ್ಡ ಮನೆಯೂ ಕೂಡ ಮಾಡಿದ್ದಾರೆ ನೋಡಿ. ಲೇಬರ್ ಹೌಸು ಮತ್ತು ಓನರ್ ಹೌಸು. ಇದು ಓಪನು, ಒಂದು ಹಾಲು ಕೂಡ ಇದೆ. ಇದು ಅಡುಗೆ ಮನೆ ಬರುತ್ತೆ. ಜಾಗ ಒಳ್ಳೆ ಸೂಪರ್ ಆಗಿದೆ ನೋಡಿ ಸರ್. ನೋಡಿ, ಇಲ್ಲಿ ಎಲ್ಲ ಸೋಲಾರ್ ಬ್ಯಾಟ್ರಿಗಳು ಇಟ್ಕೊಂಡಿದ್ದಾರೆ. ಇದೆಲ್ಲ ಸೋಲಾರ್ ಕಲರ್ ಸರ್. ಮನೆ ಮಾತ್ರ ಒಳ್ಳೆ ಅದ್ಭುತವಾಗಿದೆ. ದೊಡ್ಡ ಫೀಲ್ಡು ಮನೆ ಅಂತ ಹೋಗ್ಬೇಕಾ ನೋಡಿ ಸರ್. ಇದೇನು ನೋಡ್ತಾ ಇದ್ದೀರಾ, ಇದು ಪಕ್ಕದ ಜಮೀನಲ್ಲೂ ಕೂಡ ಒಳಗಡೆ ಒಬ್ಬರು ಒಂದು 15 ಎಕರೆ ಫಾರ್ಮ್ ಹೌಸ್ ಕೂಡ ಮಾಡಿದ್ದಾರೆ ನೋಡಿ. ಇಟ್ಟಿಗೆ ಫ್ಯಾಕ್ಟ್ರಿಗಳೆಲ್ಲ ಇದೆ ಫುಲ್ ನೋಡಿ. ಎಲ್ಲ ಫುಲ್ ಇಟ್ಟಿಗೆ ಫ್ಯಾಕ್ಟ್ರಿಗಳೇ ನೋಡಿ. ಅಲ್ಲಿದೆ ನೋಡಿ, ಅಲ್ಲಿದೆ, ಪಕ್ಕದಲ್ಲೂ ಇದೆ. ಇದು ಟೌನ್ ಲಿಮಿಟ್ಗೆ ಕರೆಕ್ಟಾಗಿ ಒಂದು 6 ಕಿಲೋಮೀಟ್ರ್ ಅಂತರದಲ್ಲಿ ಬರುತ್ತೆ ಜಾಗ. ಚಾಮರಾಜನಗರ ಟೌನ್ಗೆ 6 ಕಿಲೋಮೀಟ್ರ್ ಬರುತ್ತೆ. ಬೆಂಗಳೂರಿಗೆ ಕರೆಕ್ಟಾಗಿ ಒಂದು 160 ಕಿಲೋಮೀಟ್ರ್ ಬೆಂಗಳೂರು ಬರುತ್ತೆ. ಇದು ನಿಮಗೆ ಮೈಸೂರಿಗೆ 55 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 55 ಕಿಲೋಮೀಟ್ರ್ ಬರುತ್ತೆ. ನೆಂಜನಗೂಡಿಗೆ ಒಂದು 30 ಕಿಲೋಮೀಟ್ರ್. ನೀವೇನಾದ್ರು ಬೆಂಗಳೂರವ್ರು ನೋಡ್ತಾ ಇದ್ದರೆ ಬೆಂಗಳೂರಿಗಂತೂ ತುಂಬ ಹತ್ತಿರದಲ್ಲಿದೆ ಜಾಗ. ಪ್ಯೂರ್ ಇಟ್ಕೆ ಮಣ್ಣು ಸರ್. ಆಲ್ರೆಡಿ ಎಲ್ಲ ಇಟ್ಕೆ ಫ್ಯಾಕ್ಟ್ರಿ ಕೂಡ ಮಾಡಿದ್ದಾರೆ. ನೀವು ಬೇಕಾದ್ರೆ ಇಟ್ಕೆ ಫ್ಯಾಕ್ಟ್ರಿ ಏನಾದ್ರು ಆಕ್ಸತಿ ಉಳ್ಳಿ ಮಾಡ್ತೀನಿ ಅಂದರೆ ಇಟ್ಕೆ ಫ್ಯಾಕ್ಟ್ರಿ ಕೂಡ ಮಾಡ್ಬೋದು. ಬಾಳೆ ಹಾಕಿದ್ರು, ಎಲ್ಲ ಕ್ಲೋಸ್ ಆಗಿದೆ, ಅದೆಲ್ಲ ರಿಮೂವ್ ಮಾಡಬೇಕು. ಮಾಡಿದ್ರೆ ತುಂಬ ಚೆನ್ನಾಗಿದೆ ಜಾಗ ನೋಡಿ. ಯಾರು ಒಂದು 9 ಎಕರೆ 10 ಎಕರೆ ಈ ಥರ ಜಾಗ ದೊಡ್ಡ ಬಜೆಟಲ್ಲಿ ಏನಾದ್ರು ನೋಡ್ತಾ ಇದ್ರೆ ತುಂಬ ಚೆನ್ನಾಗಿದೆ ನೋಡಿ. ನಿಮಗೆ ಒಂದು 2 4 6 ಲೈನು ಸೋಲಾರ್ ಹಾಕಿದ್ದಾರೆ ನೋಡಿ. ಸುತ್ತ ಎಲ್ಲ ಈ ಥರ ಹಾಕಿ ನೀಟಾಗಿ ಫೆನ್ಸ್ ಮಾಡಿದ್ದಾರೆ. ನೀವು ಯಾರು ಜಮೀನ್ ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟು ಜಮೀನವ್ರಿಗೂ ಮ್ಯಾಪ್ ರೋಡ್ ಇದೆ. ಜಸ್ಟ್ ಡಾಂಬರ್ ರೋಡಿಂದ ಒಂದು 200 ಮೀಟ್ರ್ ಮಾತ್ರ ಜಮೀನು ಬರಬೇಕು ನೀವು. ಆಮೇಲೆ ವಿಲೇಜ್ಗೆ ಜಸ್ಟ್ ಒಂದು 500 ಮೀಟ್ರ್ ಆಗುತ್ತೆ. ಇದು ನಿಮಗೆ ಸಂತೆಮರಳಿ ರೋಡ್ ಬರುತ್ತಲ್ಲ, ಸಂತೆಮರಳಿ ರೋಡ್ಗೆ ಕರೆಕ್ಟಾಗಿ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಸಂತೆಮರಳಿ ರೋಡ್ಗೆ ನ್ಯಾಷನಲ್ ಹೈವೇಗೆ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗಂತೂ ತುಂಬ ಹತ್ತಿರದಲ್ಲಿದೆ ಜಾಗ. 160 ಕಿಲೋಮೀಟ್ರ್ ಹತ್ತಿರದಲ್ಲಿದೆ ಜಾಗ. ಕೆಂಪು ಮಣ್ಣು. ಬೇಕಾದ್ರೆ ಇದೊಂದು ನೀವೊಂದು 3 ಜನ 4 ಜನ ಬೇಕಾದ್ರೆ ಪಾರ್ಟ್ನರ್ಗಳು ತೊಗೋತೀನಿ ಅಂದರೂ ಕೂಡ ತೊಗೋಬೋದು. RTC ಹೋಲ್ಡರ್ ಬಂದು ಒಬ್ಬರೇ ಬರ್ತಾರೆ, ಸಿಂಗಲು. ಸೂಪರಾಗಿದೆ ಜಾಗ ನೋಡಿ.
ಒಳಗಡೆ ತೋರಿಸ್ಕೊಡ್ತೀನಿ. ಆಮೇಲೆ ಸುತ್ತ ಎಲ್ಲ ನಿಮಗೆ ಸಿಲ್ವರ್ ವುಡ್ ಹಾಕಿದ್ದಾರೆ. ಈಗ 9 ಎಕರೆ ಏನು ಬೌಂಡ್ರಿ ಇದೆ ನೋಡಿ, ಅಲ್ಲಿ ಮರಗಳು ಕಾಣಿಸ್ತಿದೆಯಲ್ಲ ಸಿಲ್ವರು, ಆ ಥರ ಸಿಲ್ವರ್ ವುಡ್ಡು ಸುತ್ತ ಎಲ್ಲ ಹಾಕಿದ್ದಾರೆ. ಕೆಂಪು ಮಣ್ಣು ನೋಡಿ, ಈ ಥರ ಮಣ್ಣಿದೆ. ಕೆಂಪು ಮಣ್ಣು ಅಂದರೆ ಇಟ್ಟಿಗೆ ಮಣ್ಣು. ಎಂಟ್ರೆನ್ಸ್ ನಿಮ್ಗೆ ಅವಾಗಲೇ ತೋರಿಸ್ತಾನಲ್ಲ, ಅದೇ ಎಂಟ್ರೆನ್ಸು. ಈ ಜಮೀನು ಒಳಗಡೆ ನೀವು ಒಂದು ಕಲ್ಲು ಕೂಡ ಹುಡ್ಕೋಕ್ಕಾಗಲ್ಲ. ನೀವು 20 ಅಲ್ಲ 50 ಅಡಿ ತೆಗೆದ್ರೂ ಕೂಡ ಫುಲ್ಲು ರೆಡ್ ಸಾಯಿಲು ಜಾಗ. ಒಂದು ಸೂಪರಾಗಿರೋ ಇದಿದೆ. ಆಮೇಲೆ ನಿಮಗೆ ಚಾಮರಾಜನಗರ ಟೌನ್ಗೆ ಹತ್ರ ಕಸ್ಬಾ ಲಿಮಿಟ್ ಬರುತ್ತೆ. ಅದು ಟೌನ್ ಲಿಮಿಟ್ಗೆ ಕರೆಕ್ಟಾಗಿ ನಿಮಗೆ ಒಂದು 6 ಕಿಲೋಮೀಟ್ರ್ ಆಗುತ್ತೆ ಜಾಗ. ನೀವು ನಂಜನಗೂಡು ಕಡೆಯಿಂದನೂ ಬರ್ಬೋದು, ಅದು ಬಿಟ್ಟರೆ ಸಂತ ಮರಳಿ ಕಡೆಯಿಂದನೂ ಬರ್ಬೋದು. ನೀವು ನಂಜನಗೂಡು ಕಡೆ ಬರ್ತೀನಿ ಅಂದರೆ ಕರೆಕ್ಟಾಗಿ ಜಾಗಕ್ಕೆ 3 ಕಿಲೋಮೀಟ್ರ್ ಆಗುತ್ತೆ. ಸಂತ ಮರಳಿ ರೋಡ್ಗಾದರೆ 2 ಕಿಲೋಮೀಟ್ರ್ ಆಗುತ್ತೆ. ಚಾಮರಾಜನಗರ ಟೌನ್ಗೆ 6 ಕಿಲೋಮೀಟ್ರ್ ಆಗುತ್ತೆ. ಆಮೇಲೆ ಒಳ್ಳೆ ವಾಟರ್ ಬೆಲ್ಟ್ ಇದೆ ಸರ್ ನೋಡಿ, ಸುತ್ತ ಎಲ್ಲ ಸಿಲ್ವರ್ ವುಡ್ ಹಾಕಿದ್ದಾರೆ ನೋಡಿ. ನಿಮಗೆ ತೋರಿಸ್ತಾ ಇದೆ ನೋಡಿ, ಅಲ್ಲಿ ಸ್ಟಾರ್ಟ್ ಆದರೆ ಫುಲ್ಲು ಎಂಟೈರ್ ಬೌಂಡ್ರಿ ಕೂಡ ಸುತ್ತ ಫೆನ್ಸ್ ಮಾಡಿದ್ದಾರೆ. ಒಳ್ಳೆ ವಾಟರ್ ಬೆಲ್ಟ್ ಇರೋ ಅಂಥ ಜಾಗ ಇದು ನೋಡಿ. ಇಲ್ಲೊಂದು ಬೋರ್ವೆಲ್ ಇದೆ, 3 ಬೋರ್ವೆಲ್ ಕೂಡ ರನ್ನಿಂಗ್ ಇದೆ. ಒಳ್ಳೆ ಸೂಪರಾಗಿರೋಂಥ ಲೊಕೇಶನ್. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಕೊಡೋಣ ಸರ್. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಇದು ಸ್ವಯರ್ಜಿತ ಆಸ್ತಿ, ಪರ್ಚೇಸ್ ಮಾಡಿರೋಂಥ ಆಸ್ತಿ. ಈ ಜಾಗ ನೋಡಿದ್ರೆ ನಿಮಗೆ ಬಿಡೋಕ್ಕೆ ಮನಸ್ಸು ಬರೋಲ್ಲ, ಆ ಥರ ಇದೆ ಜಾಗ. ಮಾತ್ರ ಮಣ್ಣು ಕೂಡ ಒಂದು ಕಲ್ಲು ಹುಡ್ಕೋಕ್ಕಲ್ಲ ನೀವು, ಆ ಥರ ಇದೆ ಜಾಗ. ಒಳ್ಳೆ ಅದ್ಭುತವಾಗಿದೆ ಜಾಗ. ಬೇಕಾದ್ರೆ ಏನಾದ್ರು ಒಂದು 3 ಜನ 4 ಜನ ಫ್ರೆಂಡ್ಸ್ಗಳು ಏನಾದ್ರು ಶೇರ್ ಮಾಡ್ತಾ ಹೋಗ್ತೀನಿ ಅಂದರೂ ಕೂಡ ತೊಗೋಬೋದು ನೋಡಿ. ಅಲ್ಲಿ ಒಳಗಡೆ ಒಂದು ಕರೆಂಟ್ ಮನೆ ಇದೆ. ಜಾಗ ಮಾತ್ರ ಅದ್ಭುತವಾಗಿದೆ ಜಾಗ ಮಾತ್ರ. ಆಮೇಲೆ ವಿಲೇಜ್ಗೂ ಹತ್ತಿರದಲ್ಲಿದೆ ನೋಡಿ. ಅಲ್ಲೊಂದು ಕರೆಂಟ್ ಮನೆ ಇದೆ, ತೋರಿಸ್ತೀನಿ ಒಳಗಡೆ ನೋಡಿ. ಅಲ್ಲೊಂದು ಮಿಷಿನ್ ಮನೆ ಇದೆ, ಬೋರು ಕೂಡ ಇದೆ ಒಳಗಡೆ, ತೋರಿಸ್ಕೊಡ್ತೀನಿ. ಇದು ಬೇಕಾದ್ರೆ ನೀವು ಪಾರ್ಟ್ನರಲ್ಲೂ ಕೂಡ ತೊಗೋಬೋದು ನೀವು ನೋಡಿ. ನೋಡಿ ಇಲ್ಲಿ ದೇವರಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಮಣ್ಣು ಯಾವ ಥರ ಇದೆ ಏನು ಅಂತ ಗೊತ್ತಾಗ್ಬಿಡುತ್ತೆ. 3 ಬೋರ್ವೆಲ್ ಇದೆ, 3 ಕೂಡ ಭಯಂಕರ ನೀರಿದೆ. ಒಳ್ಳೆ ಕೆಂಪು ಮಣ್ಣು. ಬೋರ್ವೆಲ್ ಇದೆ, ಅಲ್ಲೊಂದು ಬೋರ್ವೆಲ್ ಇದೆ. ಇದಂದರೆ ಒಂದು ಸ್ವಲ್ಪ ಬಾಳೆ ಎಲ್ಲ ಇದಾಗ್ಬಿಟ್ಟಿದೆಯಲ್ಲ, ಇದು ನೀಟಾಗಿ ಎಲ್ಲ ರಿಮೂವ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಫುಲ್ ಎಲ್ಲ ಇದಾಗ್ಬಿಟ್ಟಿದೆ, ಏಕೆಂದರೆ ಬಟ್ ಅವ್ರು ಸೇಲ್ಗಿರೋದ್ರಿಂದ ಕಂಟಿವೇಷನ್ ಏನೂ ಮಾಡಿಸಿಲ್ಲ. ನೀಟಾಗಿ ಇದೆಲ್ಲ ಕಂಟಿವೇಷನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಜಾಗ ನಿಮಗೆ. ನೀವು ಇಟ್ಕೆ ಫ್ಯಾಕ್ಟ್ರಿನೂ ಕೂಡ ಬೇಕಾದ್ರೆ ಮಾಡಿಬಿಡ್ಬೋದು ಸರ್, ಆ ಥರ ಇದೆ ಸಾಯಿಲ್ ಮಾತ್ರ. ಈಗ ಅಕ್ಕಪಕ್ಕನೂ ಕೂಡ ಎಲ್ಲ ಇಟ್ಕೆ ಫ್ಯಾಕ್ಟ್ರಿನೇ ಇದೆ, ನಿಮ್ಗೆ ಆ್ಯಕ್ಚುಲಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿದೆ ಜಾಗ. ನೋಡಿ ಸರ್, ದಯವಿಟ್ಟು ಯಾರು ವಿಡಿಯೋ ನೋಡ್ತಾ ಇದ್ರೆ ಇಂಟ್ರೆಸ್ಟ್ ಇರೋರು ಮಾತ್ರ ಕಾಲ್ ಮಾಡಿ ಸರ್. ಸುಮ್ಮನೆ ಇಂಟ್ರೆಸ್ಟ್ ಇಲ್ಲ ಎಲ್ಲಿ ಬರುತ್ತೆ ಏನಂತ ಸುಮ್ಮನೆ ಕಾಡ ಚೀಟಿಗೆಲ್ಲ ಫೋನ್ ಮಾಡೋಕೆ ಹೋಗ್ಬಿಡಿ. ಯಾಕೆಂದರೆ ನಿಮ್ಮ ಟೈಮು ನಮ್ಮ ಟೈಮೆಲ್ಲ ವೇಸ್ಟು. ನಮ್ಮ ಹತ್ರ ಸುಮಾರು ಜನ ಆ ಥರನೇ ಮಾಡಿದ್ದಾರೆ ಸರ್. ತುಂಬ ಬರ್ತಾರೆ, ಜಾಗ ನೋಡ್ತಾರೆ, ನೋಡ್ಬಿಟ್ಟು ಹೋಗಿ ಸರ್ ಫೋನ್ ಮಾಡ್ತೀವಿ ಸರ್ ಅಂತಾರೆ, ಮತ್ತೆ ಫೋನು ರಿಪ್ಲೈನೂ ಇಲ್ಲ, ಏನೂ ಇಲ್ಲ. ಆ ಥರ ಎಲ್ಲ ದಯವಿಟ್ಟು ಮಾಡೋಕೆ ಹೋಗ್ಬಿಡಿ. ಯಾಕೆಂದರೆ ನಾವು ನಿಮ್ಮನ್ನು ನಂಬ್ಕೊಂಡು ಜಾಗ ತೋರಿಸ್ತೀವಿ. ನೀವು ಆ ಥರ ಮಾಡಿದಾಗ ನಮ್ಮೂ ಮುಂದೆ ಬರೋಂಥ ಕಸ್ಟಮರ್ಗೆ ತೋರ್ಸೋಕ್ಕೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ನೀವು ಜೀನೇನಾಗ ವ್ಯವಹಾರ ಮಾಡ್ಕೊಳ್ಳೋರು ಇದ್ರೂ ಆ ಥರನೇ ಅನ್ನಿಸ್ಬಿಟ್ಟು ನಮಗೆ ತೋರ್ಸೋಕ್ಕೆ ಮನಸ್ಸು ಬರೋಲ್ಲ ಸರ್, ಆ ಥರ ಆಗ್ಬಿಡುತ್ತೆ. ನೀವು ಪಕ್ಕ ಕನ್ಫರ್ಮಾಗಿ ತೊಗೋತೀನಿ ಅನ್ನೋರಾದ್ರೂ ಮಾತ್ರ ಕಾಲ್ ಮಾಡಿ. ಇದ್ರ ಬಗ್ಗೆ ಏನಾದ್ರು ಬೇರೆ ಡೀಟೇಲ್ಸ್ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ. ಡೈರೆಕ್ಟು ಜಾಗ ವಿಸಿಟ್ ಮಾಡಿ ನೋಡಿ. ಸುತ್ತ ಎಲ್ಲ ಸಿಲ್ವರ್ ವುಡ್ ಈ ಥರ ಇದೆ ನೋಡಿ ಮರಗಳು. ಚಾಮರಾಜನಗರ ಜಿಲ್ಲೆ, ಇದು ಕಸ್ಬಾ ಲಿಮಿಟು, ಚಾಮರಾಜನಗರ ಕಸ್ಬಾ ಲಿಮಿಟು ಬರುತ್ತೆ. ಇದು ನಿಮಗೆ ಚಾಮರಾಜನಗರ ರಿಜಿಸ್ಟ್ರೇಷನ್ ಬರತಕ್ಕಂಥ ಜಾಗ. ಡೈರೆಕ್ಟ್ ನಿಮಗೆ RTC ಓಡರ್ ಯಾರಿದ್ರೆ ಅವ್ರನ್ನೇ ಮಾತುಕತೆಗೆ ಕೂರಿಸ್ಕೊಡ್ತೀವಿ ನಿಮಗೆ. ನೀವು ಏನೇ ರೈಟ್ ಗೀಟ್ ಏನೇ ಫೈನಲ್ ಮಾಡ್ಕೋಬೇಕು ಅಂದರೆ ನೀವು ಅವ್ರ ಹತ್ರನೇ ಫೈನಲ್ ರೈಸ್ ಮಾಡ್ಕೋಬೇಕು. ಏನಾದ್ರು ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೆ ಖಂಡಿತ ನಾವು ರೆಡಿ ಮಾಡಿಕೊಡ್ತೀವಿ. ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ತುಂಬ ಲೀಗಲ್ ಇದೆ,
ಬಟ್ ನಿಮ್ಮ ಲಾಯರು ಕೇಳಿದ್ರೆ ಡಾಕ್ಯುಮೆಂಟ್ಸು ಒದಗಿಸ್ಕೊಡೋ ಅಂಥ ಜವಾಬ್ದಾರಿ ನಮ್ಮದು. ನೋಡಿ ಎಂಟೈರ್ ಬೌಂಡ್ರಿ ಕೂಡ ಎಲ್ಲ ಡ್ರಿಪ್ ಇದು ಮಾಡಿ ಸೋಲಾರ್ ಮಾಡಿ ಈ ಥರ ಹಾಕಿದ್ದಾರೆ ನೋಡಿ. 6 ಲೈನು ಸೋಲಾರ್ ಹಾಕಿದ್ದಾರೆ ನೋಡಿ, ತೋರಿಸ್ತಾ ಇದ್ದೀನಿ ಅದನ್ನು. ನಿಮ್ಗೇನು ಸೋಲಾರ್ ಗಿಲಾರು ಮತ್ತು ಫೆನ್ಸಿಂಗ್ ಮಾಡೋಂಥ ಅವಶ್ಯಕತೆ ಇಲ್ಲ. ಎಂಟೈರ್ ಬೌಂಡ್ರಿ ಕೂಡ ಸೋಲಾರ್ ಫೆನ್ಸ್ ಮಾಡಿಬಿಟ್ಟಿದ್ದಾರೆ ಅವರನ್ನು. RTC ಹೋಲ್ಡರ್ ಬಂದು ಒಬ್ಬರೇ ಬರ್ತಾರೆ, ಸಿಂಗಲು. ಏನೇ ವೆಯ್ಟ್ ಇದ್ದರೂ ಅವ್ರ ಹತ್ರ ನೀವು ಫೈನಲ್ ರೈಸ್ ಮಾಡ್ಕೋಬೇಕು. ನೀವು ಬ್ಯಾಂಗ್ಳೂರು ನೋಡ್ತಾ ಇದ್ರೆ ನಿಮಗೆ ತುಂಬ ಹತ್ತಿರದಲ್ಲಿದೆ ಜಾಗ, 160 ಕಿಲೋಮೀಟ್ರ್ ಹತ್ತಿರದಲ್ಲಿದೆ ಜಾಗ. ಕನಕಪುರ ಮತ್ತು ಸಂತಮರಡಿಯಿಂದ ಬರ್ಬೋದು. ಸಂತಮರಡಿಗೆ ಕರೆಕ್ಟಾಗಿ ಇಲ್ಲಿ ಜಾಗದಿಂದ ಒಂದು 7ರಿಂದ 8 ಕಿಲೋಮೀಟ್ರ್ ಬರುತ್ತೆ ಸಂತಮರಡಿಗೆ. ಬಾಳೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ಎಲ್ಲ ಕಟಾವಾಗಿದೆ, ರಿಮೂವ್ ಮಾಡಬೇಕಷ್ಟೇ ಅವರು. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ಡೈರೆಕ್ಟು ಓನರ್ ಹತ್ರನೇ ಕೂರಿಸ್ಕೊಡ್ತೀನಿ ನಿಮಗೆ ಮಾತುಕತೆಗೆ. ನಿಮಗೆ ವಿಲೇಜ್ ಡಾಂಬರಿಂದ ಜಸ್ಟ್ 200 ಮೀಟ್ರು, ಅದು ನಿಮಗೆ ನಕ್ಸೆ ರೋಡು. ನೀವು ಯಾರು ಜಮೀನು ಮೇಲೆ ಹೋಗೋಂಗಿಲ್ಲ. ನಿಮಗೆ ಒಂದು 35ರಿಂದ 40 ಅಡಿ ರೋಡ್ ಬರುತ್ತೆ. ನೀವು ಲಾರಿ, ಟ್ಯಾಕ್ಟ್ರು, ಎನಿ ಒಂದು ಕಾರು ಏನು ಬೇಕಾದ್ರೂ ಬರ್ಬೋದು ಆರಾಮ್ಸೆ. ಆ ಥರ ಇದೆ ಜಾಗ ಮಾತ್ರ. ದಾರಿನೂ ಕೂಡ ಅದೇ ಥರ ಇದೆ. ವಿಲೇಜ್ಗೆ ನಿಯರ್ ಹತ್ರದಲ್ಲಿದೆ ಜಾಗ. ಓಕೆ ಸರ್, ಥ್ಯಾಂಕ್ ಯು. ನೋಡಿ ಅಮೌಂಟ್ ಟ್ರಾನ್ಸ್ಫರ್ ಅದು ನೋಡಿ ಒಂದು ವಾಸಕ್ಕೆ. ಓಕೆ ಸರ್, ಥ್ಯಾಂಕ್ ಯು.